ಹಾಯ್ ಎಲ್ರಿಗೂ. ನಾನು ಈಗ ಒಂದು ಫೋಟೋ ವೈರಲ್ ಆಗೋದು ನೋಡ್ತಾ ಇದ್ದೆ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಡಾಲಿ ಧನಂಜಯ್ ಮಾಂಸಾಹಾರ ಸೇವನೆ ಮಾಡ್ತಾ ಇರೋದು ಒಂದು ಫೋಟೋ ಹಾಕಿ ಅದಕ್ಕೆ ಏನಂದ್ರೆ ಎಷ್ಟೊಂದು ಜನ ಅದು ಈ ಕಾಸ್ಟ್ ಅವರು ಈ ಫುಡ್ ತಿಂತಾ ಇದ್ದಾರೆ ಹಂಗೆ ಅಂತ ತುಂಬಾ ಕಮೆಂಟ್ಸ್ನ ಮತ್ತೆ ವೈರಲ್ ಆಗ್ತಾ ಇತ್ತು ಪೋಸ್ಟು. ನನಗೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಏನಂದ್ರೆ ಈಗ ತಿನ್ನೋ ಫುಡ್ಡು ಮತ್ತು ಜಾತಿ ಇದೆಲ್ಲ ಎರಡಕ್ಕೂ ಸಂಬಂಧ ಇದೆಯಾ, ಈ ಈ ಕಾನ್ಸೆಪ್ಟ್ ಯಾಕೆ ಬಂತು ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನೋಡಿ. ಹಿಂದೆ ಕಾಲದಲ್ಲಿ ಏನೋ ರಾಜ ಮಹಾರಾಜರ ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಒಂದು 4 ಪಂಗಡಗಳಾಗಿ ವಿಭಾಗ ಮಾಡಿದ್ರು. ಅವಾಗ ಆಡಳಿತಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ರು. ಅದೇ ರೀತಿ ಏನಂದ್ರೆ ಈಗ ಬ್ರಾಹ್ಮಿಣ್ಸು ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು, ಕ್ಷತ್ರಿಯರು ಏನು ಊಟ ಮಾಡಬೇಕು, ಮಾಡಬಾರ್ದು, ಇದು ಅವರ ಆಹಾರ ಪದ್ಧತಿ ಹೇಗೆ ಅಂದ್ರೆ ಅವರ ಲೈಫ್ ಸ್ಟೈಲ್, ಅವರ ಜೀವನ ಹೆಂಗೆ ಇದೆ, ಅವ್ರು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಆಗ ಏನಂದ್ರೆ ಡಿಸೈಡ್ ಮಾಡ್ತಾ ಇದ್ರು ಈ ಫುಡ್ ತಿಂದ್ರೆ ಇವ್ರಿಗೆ ಒಳ್ಳೇದು. ಈಗ ಬ್ರಾಹ್ಮಿಣ್ಸ್ ಏನು ಕೆಲಸ ಮಾಡ್ತಾರೆ ಅಂದ್ರೆ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡ್ತಾರೆ, ಮತ್ತೆ ಸಣ್ಣ ಪುಟ್ಟ ಕೆಲಸಗಳು ದೇವಸ್ಥಾನದ ಆಡಳಿತ ನೋಡ್ಕೋತಾರೆ. ಸೊ ಅವ್ರಿಗೆ ಫಿಸಿಕಲ್ ವರ್ಕೌಟ್ ಅಂತ ಏನು ಅತಿಯಾಗಿರೋದಿಲ್ಲ. ಅದಕ್ಕೆ ಅವ್ರಿಗೆ ವೆಜ್, ರೈಸು, ಸಾಂಬಾರು, ಒಂದಷ್ಟು ಸಬ್ಜಿ ಆ ಥರ ತಿಂದರೆ ಅವ್ರಿಗೆ ಅವ್ರ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು. ಅದಕ್ಕೋಸ್ಕರ ಅವ್ರಿಗೆ ಆ ಫುಡ್ಡು ಅವರು ಅದನ್ನೇ ಅನುಸರಿಸ್ಕೊಂಬಂದ್ರು. ಸೊ ಬ್ರಾಹ್ಮಿಣ್ಸು, ಸೊ ವೆಜಿಟೇರಿಯನ್ಸು ಅನ್ನೋ ಥರ ಆಯಿತು. ಅದೇ ರೀತಿ ಈಗ ಕ್ಷತ್ರಿಯರೇನಂದ್ರೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಅಂದರೆ ಅವರು ಎಷ್ಟು ದಿವಸ ಯುದ್ಧಕ್ಕೆ ಹೋಗ್ತಾ ಇದ್ರು, ಆ ಪ್ರೊಸೆಸ್ಸಲ್ಲಿ ಅವ್ರಿಗೆ ಎಷ್ಟು ಫುಡ್ದು ಅಷ್ಟು ಸರಿಯಾಗಿ ಊಟ ಕಂಪ್ಲೀಟ್ ಫುಡ್ ಸಿಗ್ತಿರಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಲಾಂಗ್ ಟೈಮ್ ಸಸ್ಟೇನ್ ಒಂದು ಸ್ವಲ್ಪ ಪ್ರೊಸೆಸ್ ಲೇಟಾಗಿ ಊಟ ಮಾಡಿದ್ರು ನಡೀತಾ ಇರಬೇಕು. ಆ ಥರದ್ದು ಫುಡ್ ಮಾತ್ರ ಅವರು ತಿನ್ನಬೇಕು, ಅಂದರೆ ಅವ್ರಿಗೆ ಇದು ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಮಾಂಸಾಹಾರ ಸೇವನೆ ಅನ್ನೋದು ಬಂತು. ಮಾಂಸಾಹಾರ ಅಂದರೆ ಅದು ಸ್ವಲ್ಪ ಇಟ್ ವಿಲ್ ಟೇಕ್ ಟೈಮ್ ಟು ಡೈಜೆಸ್ಟ್. 1-2-3 ಡೇಸ್ ಬೇಕು ಫುಲ್ ಕಂಪ್ಲೀಟಾಗಿ ಅದು ಜೀರ್ಣ ಆಗಬೇಕು ಅಂದರೆ ಮಾಂಸಾಹಾರ ತಿಂದರೆ. ಸೊ ಅದಕ್ಕೆ ಆ ಟೈಮಲ್ಲಿ ಅವ್ರಿಗೆ ಮಾಂಸಾಹಾರ ಸೇವನೆಯನ್ನು ಸ್ಟಾರ್ಟ್ ಮಾಡಿದ್ರು. ಯಾವ್ರಿಗೆ? ಕ್ಷತ್ರಿಯರಿಗೆ. ಸೊ ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ಏನು ಯಾವ ರೀತಿ ಅವ್ರ ಲೈಫ್ ಸ್ಟೈಲ್ ಇದೆ ಅದ್ರ ಮೇಲೆ ಫುಡ್ಡು ಡಿಪೆಂಡ್ ಆಗಿರುತ್ತೆ. ಅಂದರೆ ಸೈಂಟಿಫಿಕಲಿ ಆ ರೀತಿ ಅವ್ರಿಗೆ ಏನು ಕೆಲಸ ಮಾಡ್ತಾರೆ ಆ ಥರ ಫುಡ್ ತಿಂದರೆ ದಟ್ಸ್ ಗುಡ್ ಫಾರ್ ದೇರ್ ಹೆಲ್ತ್. ಅದನ್ನು ಬಿಟ್ಟು ಇವ್ರು ಈ ಜಾತಿಯವರಿದ್ದಾರೆ ಅದನ್ನು ತಿನ್ನಬಾರ್ದು, ಇವರು ಆ ಜಾತಿಯವರಿದ್ದಾರೆ ಅದನ್ನು ತಿನ್ನಬಾರ್ದು. ಅದು ಎಸ್ಪೆಷಲಿ ಜಾತಿಗೂ ಫುಡ್ಗೂ ಸಂಬಂಧನ ಕಲ್ಪಿಸ್ತಾ ಇರೋದು ಸರಿನಾ ತಪ್ಪ ನಾವು ಎಜುಕೇಟೆಡ್ ಆಗಿ ನಾವೇ ನಿರ್ಧಾರ ಮಾಡಬೇಕು. ಹಿಂದಿನ ಕಾಲದಲ್ಲಿ ಅವ್ರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಓಕೆ ಒಪ್ಕೊಳ್ಳೋಣ, ಅವ್ರು ಹೇಳಿದರೆ ಅವ್ರ ಮಾತುಗಳನ್ನ ಗೌರವಿಸೋಣ. ಬಟ್ ಸ್ಟಿಲ್ ಈಸ್ ಇಟ್ ಓಕೆ?